ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯೂಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ACA ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಫೋರ್ತ್ ಚಾಪ್ಟರ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸೇಷನ್ ಆಫ್ ಅ ಕಂಪನಿ ಆ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಮರ್ಜರ್ನ ಎಕ್ಸ್ಪ್ಲೈನ್ ಮಾಡಿದೆ. ಈ ಒಂದು ವೀಡಿಯೋದಲ್ಲಿ ಪ್ರಾಬ್ಲಮ್ ಬೇಸ್ಡ್ ಆನ್ ಅಕ್ವಿಸೇಷನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅಕ್ವಿಸೇಷನ್ ಬೇಸಿಸ್ ಮೇಲೆ ಈ ಒಂದು ಸಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ವೀಡಿಯೋದಲ್ಲಿ ಯಾರೋ ಕೇಳಿದ್ರಿ, ಅಂದರೆ ಮರ್ಜರಲ್ಲಿ ಅಕಸ್ಮಾತ್ ಏನಾದರೂ ಬ್ಯಾಲೆನ್ಸ್ ಬಂದಿದ್ದರೆ ಅದನ್ನು ಏನಂತ ಬರಿಬೇಕು ಅಂತ ಹೇಳಿ. ಮರ್ಜರ್ಸಲ್ಲಿ ಏನಾದರೂ ಬ್ಯಾಲೆನ್ಸ್ ಬರೆದಿದ್ರೆ ನಾವು ಯೂಶ್ವಲಿ ಏನಂತ ಬರಿತೀವಿ ಅಂದರೆ ಜನರಲ್ ರಿಸರ್ವ್ಸ್ ಅಂತ ಹೇಳಿ ಬರೆದು ಮಿಕ್ಕಿದ್ದು ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಬಂದಿರುತ್ತೋ ಆ ಒಂದು ಅಮೌಂಟ್ನ ಹಾಕ್ತೀವಿ. ಬಟ್ ಈ ಒಂದು ಅಕ್ವಿಸೇಷನಲ್ಲಿ ಅಕಸ್ಮಾತ್ ಬ್ಯಾಲೆನ್ಸ್ ಏನಾದರೂ ಬಂತು ಅಂದರೆ ಆವಾಗ ನಾವು ಈಕ್ವಿಟಿ ಶೇರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಪ್ರಾಬ್ಲಮ್ಸ್ ಆನ್ ಅಕ್ವಿಸೇಷನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಮ್ಮದು ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಪ್ರಕಾಶ್ ಲಿಮಿಟೆಡ್ ಆ್ಯಸ್ ಆನ್ ಫಾಲೋಯಿಂಗ್ ಅಂತ ಹೇಳಿ ಪ್ರಕಾಶ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ನ ನಮಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನೆಲ್ಲ ಐಟಮ್ಸ್ ಬೇಕೋ ಎಲ್ಲ ಐಟಮ್ಸು ಸಹ ಕೊಟ್ಟಿದ್ದಾರೆ. ಇದಾಗಿದ ತಕ್ಷಣ ನಾವು ಅಡ್ಜಸ್ಟ್ಮೆಂಟ್ನ ನೋಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ಗಿಂತ ನಮಗೆ ಮೇನ್ ಬೇಕಾಗಿರೋದು ಯಾವುದು ಅಂದರೆ ಅಡ್ಜಸ್ಟ್ಮೆಂಟ್. ಸೊ ಇಲ್ಲಿ ನಮಗೆ ಮರ್ಜರ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಮರ್ಜರ ಅಕ್ವಿಸೇಷನ್ ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ಸಲ್ಲಿ ನಮ್ಗೆ ಯೂಶ್ವಲಿ ಕೊಡೋದು ಅದು ಮರ್ಜರ್ ಸಮ ಅಥವಾ ಅಕ್ವಿಸೇಷನ್ ಸಮ ಅಂತ ಹೇಳಿ ನಮ್ಗೆ ಇಲ್ಲೇ ಗೊತ್ತಾಗೋದು. ಸೊ ನೋಡಿ, ಇಲ್ಲಿ ರಾಕೇಶ್ ಲಿಮಿಟೆಡ್ ಅಕ್ವೈರ್ ದ ಬಿಸ್ನೆಸ್ ಆಫ್ ಪ್ರಕಾಶ್ ಲಿಮಿಟೆಡ್ ಆ್ಯಂಡ್ ಅಗ್ರೀಡ್ ಟು ಟೇಕನ್ ಓವರ್ ಆಲ್ ದ ಅಸೆಟ್ಸ್ ಎಕ್ಸೆಪ್ಟ್ ದಿ ಡೆಟಾಸ್ ಆ್ಯಂಡ್ ಕ್ಯಾಶ್ ಬಟ್ ಟೇಕನ್ ಓವರ್ ನೋ ಲಯಬಿಲಿಟೀಸ್. ಅಂದರೆ ಇಲ್ಲಿ ನಮಗೆ ಅಕ್ವಿಸೇಷನ್ ಅಂತ ಹೇಳಿ ಅವರೇ ಕ್ಲಿಯರಾಗಿ ಮೆನ್ಷನ್ ಮಾಡೋರೆ. ಸೊ ಹೆಂಗೆ ಅಂದರೆ ರಾಕೇಶ್ ಲಿಮಿಟೆಡ್, ಸೊ ರಾಕೇಶ್ ಲಿಮಿಟೆಡ್ ಅನ್ನೋದು ಬೇರೆ ಕಂಪನಿ, ಓಕೆನಾ. ಬೇರೆ ಕಂಪನಿ ಏನು ಮಾಡ್ತಿದ್ದಾರೆ ಅಂದರೆ ಪ್ರಕಾಶ್ ಲಿಮಿಟೆಡ್ನ ಅಕ್ವೈರ್ ಮಾಡ್ತಿದ್ದಾರೆ. ಸೊ ಅವರು ಏನು ಕಂಡೀಷನ್ ಮೇಲೆ ಅಕ್ವೈರ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹತ್ರ ಇರೋ ಅಸೆಟ್ಸ್ ಎಲ್ಲ ತೊಗೋ ಹೋಗ್ತೀವಿ, ಬಟ್ ಡೆಟಾಸ್ ಮತ್ತು ಕ್ಯಾಶ್ ಅನ್ನೋದು ಮಾತ್ರ ತೊಗೊಂಡು ಹೋಗಲ್ಲ. ಹಾಗೆ ಲಯಬಿಲಿಟೀಸ್ ಏನೇ ಲಯಬಿಲಿಟೀಸ್ ಇದ್ದರೂ ಯಾವ ಲಯಬಿಲಿಟೀಸು ತೊಗೊಂಡು ಹೋಗಲ್ಲ ಅನ್ನೋ ಕಂಡೀಷನ್ ಮೇಲೆ ರಾಕೇಶ್ ಕಂಪನಿ ಪ್ರಕಾಶ್ ಲಿಮಿಟೆಡ್ನ ಅಕ್ವೈರ್ ಮಾಡಿದ್ದಾರೆ. ಸೊ ಈ ಒಂದು ಅಡ್ಜಸ್ಟ್ಮೆಂಟ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಅಕ್ವಿಸಿಯೇಷನ್ ಪ್ರಾಬ್ಲಮ್ ಅಂತ ಹೇಳಿ. ಇದು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಅಕ್ವೈರ್ಡ್ ಅಂತ ಹೇಳಿ ಒಂದು ಇದನ್ನು ಕೊಟ್ಟಿರ್ತಾರೆ, ಅಕ್ವೈರ್ಡ್ ಅನ್ನೋ ವರ್ಡ್ನ. ಆ ಥರ ಏನಾದರೂ ಇದ್ದರೆ ಅದನ್ನು ನಾವು ಅಕ್ವಿಸಿಯೇಷನ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ನ ನೋಡಿ, ಹವೆವರ್ ಅಗ್ರೀಡ್ ಟು ಪೇ ಸನ್ರಿ ಕ್ರೆಡಿಟರ್ಸ್ ಔಟ್ ಆಫ್ ದಿ ಕಲೆಕ್ಷನ್ ಆಫ್ ಸನ್ರಿ ಡೆಟಾಸ್ ವಿಚ್ ಅಮೌಂಟೆಡ್ ಟು 65,000. ಇಲ್ಲಿ ರಾಕೇಶ್ ಲಿಮಿಟೆಡ್ ಏನು ಮಾಡ್ತಿದ್ದಾರೆ ಅಂದರೆ ಸನ್ರಿ ಕ್ರೆಡಿಟರ್ಸ್ ಯಾರ್ಯಾರೆಲ್ಲ ಇದ್ದಾರೆ ಅವರಿಗೆ ಅಮೌಂಟ್ ಕೊಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಅದು ಯಾವ ಬೇಸಿಸ್ ಮೇಲೆ ಅಂದರೆ ಸನ್ರಿ ಡೆಟಾಸಿಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆಯೋ ಆ ಬೇಸಿಸ್ ಮೇಲೆ 65,000 ರೂಪೀಸ್ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಥರ್ಡ್ ಅಡ್ಜಸ್ಟ್ಮೆಂಟ್ನ ನೋಡಿ, ರಾಕೇಶ್ ಲಿಮಿಟೆಡ್ ಡಿಸ್ಚಾರ್ಜ್ ದ PC by allotment of 10 shares for every 20 shares held in the Prakash Limited for ₹10 at a market price of ₹20 and 5 in cash for every shares in Prakash Limited, and expenses of liquidation amounted to 5,000. ಅಂದರೆ ಇಲ್ಲಿ ನಮಗೆ PC ಹೇಗೆ ಕೊಡೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದೆ, ಅಕಸ್ಮಾತ್ PC ರಿಲೇಟೆಡ್ ಏನೇ ಒಂದು ರಿಲೇಟೆಡ್ ಏನೂ ಕೊಟ್ಟಿಲ್ಲ ಅಂದಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಇರುವಂಥ ಒಂದು ಅಸೆಟ್ಸಿಂದ ಲಯಬಿಲಿಟೀಸ್ ಅನ್ನೋದನ್ನ ಮೈನಸ್ ಮಾಡ್ತೀವಿ. PC ಏನು ಕೊಟ್ಟೇ ಇಲ್ಲ, ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ PC ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ. ಸೊ ನಾವು ಈ ಬೇಸಿಸ್ ಮೇಲೆ PC ಫೈಂಡ್ ಔಟ್ ಮಾಡ್ತೀನಿ. ನಾನು ಅದನ್ನು ಸೊಲ್ಯೂಷನಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಬೇಸಿಸ್ಸು ಅಂತ. ಇದಾದಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ಆಗಿರುತ್ತೆ, ಎಲ್ಲ ಪ್ರಾಬ್ಲಮ್ಸಲ್ಲಿ ಇದು ಕಾಮನ್ ಇರುತ್ತೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದು 5,000 ಅಂತ. ಒಂದೆರಡು ಪ್ರಾಬ್ಲಮಲ್ಲಿ ಮಾತ್ರ ಕೊಟ್ಟಿರಲ್ಲ, ಇನ್ನು ಆಲ್ಮೋಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ ನಮಗೆ ಈ ಒಂದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಕೊಟ್ಟೇ ಇರ್ತಾರೆ. ಸೊ ಇಷ್ಟು ಒಂದು ಕ್ವಶನ್ ಆಗಿದೆ. ನಾವಿವಾಗ ಯೂಶ್ವಲಿ ಏನು ಫೈಂಡ್ ಔಟ್ ಮಾಡಬೇಕು, PC ಫೈಂಡ್ ಔಟ್ ಮಾಡಬೇಕು, ಡಿಸ್ಚಾರ್ಜ್ ಮಾಡಬೇಕು PC, ಹಾಗೆ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು, ಆಮೇಲೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಷ್ಟೂ ಕೂಡ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಯೂಶ್ವಲಿ ಕೇಳೋದು ಯಾವುದು ಅಂದರೆ ಒಂದು ಲೆಡ್ಜರ್ ಅಕೌಂಟ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಜರ್ನಲ್ ಎಂಟ್ರೀಸ್. ಸೊ ನೀವು ಇಷ್ಟು ಕೂಡ ಪ್ರಾಪರಾಗಿ ಕಲಿತ್ರೆ ನಿಮ್ಗೆ ಆರಾಮ್ಸೆ ಮರ್ಜರ್ ಆ್ಯಂಡ್ ಅಕ್ವಿಸೇಷನ್ ಪ್ರಾಬ್ಲಮ್ಸಲ್ಲಿ 12 ಮಾರ್ಕ್ಸು 2 ಕ್ವಶನ್ಸ್ ಕಂಪಲ್ಸರಿ ಕೊಡ್ತಾರೆ. ಸೊ ಇಷ್ಟನ್ನು ನೀವು ಕಲಿತ್ರೆ ಆರಾಮ್ಸಾಗಿ ಫೈಂಡ್ ಔಟ್ ಮಾಡ್ಬೋದಾಗುತ್ತೆ. ಇವಾಗ ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ PC. ಸೊ PC ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಯೂಶ್ವಲಿ ನಾನಾಗಲೇ ಹೇಳಿದೆ, ನಮ್ಮ ಹತ್ರ ಇರುವಂಥ ಅಸೆಟ್ಸಿನ ಲಯಬಿಲಿಟೀಸ್ನ ಮೈನಸ್ ಮಾಡಿದ್ರೆ
ಆವಾಗ ಪಿ ಸಿನ ಫೈಂಡ್ ಔಟ್ ಮಾಡ್ಬೋದಿತ್ತು ಅಂತ. ಬಟ್ ಇಲ್ಲೇನಾಗಿದೆ ಅಂದರೆ ಪಿ ಸಿನ ಅವರೇ ಹೇಳಿದ್ದಾರೆ, ಈ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಪಿ ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ನೋಡಿ ಇಲ್ಲಿ ಕ್ವಶನಲ್ಲಿ ಅಲಾಟ್ಮೆಂಟ್ ಆಗಿರೋ ಶೇರ್ಸ್ ಎಷ್ಟು ಅಂದರೆ 10 ಶೇರ್ಸು. ಅಂದರೆ ಇಲ್ಲಿ ಫಸ್ಟು ಕಂಪನಿ ಇಶ್ಯೂ ಮಾಡಿರೋ ಶೇರ್ಸ್ನ ಮೇಲ್ಗಡೆ ಬರ್ಕೋಬೇಕು. ಇನ್ನು ನಾರ್ಮಲಾಗಿ ಎಷ್ಟು ರೂಪಾಯಿ ಫಾರ್ ಎವ್ರಿ 20 ಆರ್ ಫಾರ್ ಎವ್ರಿ 10 ಅಂತ ಕೊಟ್ಟಿರೋ ಅದನ್ನ ನಾವು ಕೆಳಗಡೆ ಬರ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕಂಪನಿ ಇಶ್ಯೂ ಮಾಡಿದರೆ ಅದು 10 ಶೇರ್ಸ್, ಫಾರ್ ಎವ್ರಿ 20 ಶೇರ್ಸ್ 10/20 ಆಗುತ್ತೆ. ಸೊ ಇದಾದಮೇಲೆ ಅದನ್ನು 10 ರೂಪೀಸ್ ಈಚ್ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂದರೆ 20 ರೂಪೀಸ್ ಅಂತ ಇದೆ. ಸೊ ನಾವು ಯೂಶ್ವಲಿ ಮಾರ್ಕೆಟ್ ಪ್ರೈಸ್ನ ಕನ್ಸಿಡರ್ ಮಾಡ್ತೀವಿ ಹೊರತು ಈ ಒಂದು ಅಮೌಂಟ್ನ ನಾವು ಕನ್ಸಿಡರ್ ಮಾಡಲ್ಲ. ಸೊ ನೋಡ್ಕೊಳ್ಳಿ ಇಲ್ಲಿ ಪಿ ಸಿನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಫಸ್ಟ್ ಅವರೇ ಕೊಟ್ಟಿದ್ದಾರೆ, ಸ್ವಲ್ಪ ಅಮೌಂಟ್ನ ಯೂಶ್ವಲಿ ಏನು ಮಾಡ್ತಿದ್ದಾರೆ ಅಂದರೆ ಕ್ಯಾಶಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ರಿಮೈನಿಂಗ್ ಎಲ್ಲ ಅದು ಈಕ್ವಿಟಿ ಶೇರ್ಸಲ್ಲೇ ನಾವು ಯೂಶ್ವಲಿ ಇಶ್ಯೂ ಮಾಡೋದು. ಸೊ ಏನಂತ ಬರೀಬೇಕು ಅಂದರೆ, ಫಸ್ಟ್ ಒನ್ ಬಂದು ಈಕ್ವಿಟಿ ಶೇರ್ಸ್ ಅಂತ ಹಾಕಿ ಫಸ್ಟ್ ಇಲ್ಲಿ ಶೇರ್ಸ್ ಎಷ್ಟಿದೆ ಅಂತ ಹೇಳಿ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಶೇರ್ಸ್ನ ನೋಡೋದಾದರೆ 30,000 ಶೇರ್ಸ್ ಇದೆ. ಸೊ 30,000 ಇಂಟು ನಾನು ಆಗಲೇ ಹೇಳಿದೆ ಫಸ್ಟು ಕಂಪನಿ ಎಷ್ಟು ಇಶ್ಯೂ ಮಾಡ್ತಿದ್ದಾರೋ ಶೇರ್ಸು ಅದನ್ನು ಮೇಲ್ಗಡೆ ಬರ್ಕೋಬೇಕು. ಅದಾದಮೇಲೆ ಎಷ್ಟು ರೂಪಾಯಿಗೆ ಅಂತ ಇಶ್ಯೂ ಮಾಡೋದನ್ನ ಕೆಳಗಡೆ ಬರ್ಕೋಬೇಕು ಅಂತ. ಸೊ 10/20 ಮಾಡಿದ್ರೆ ನಮಗೆ 15,000 ರೂಪೀಸ್ ಆನ್ಸರ್ ಬರುತ್ತೆ. ಸೊ 15,000ನ ಇವ್ರೇನು ಮಾಡ್ತಿದ್ದಾರೆ ಅಂದರೆ 10 ರೂಪಾಯಿ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟ್ ಪ್ರೈಸ್ ಇರೋದೆಷ್ಟು 20 ರೂಪಾಯಿ ಅಲ್ವಾ. ಸೊ ನಾವು 20 ರೂಪಾಯಿನೇ ಕನ್ಸಿಡರ್ ಮಾಡಬೇಕಾಗುತ್ತೆ. 15,000 ಇಂಟು 20 ಮಾಡಿದಾಗ ನಮಗೆ 3 ಲ್ಯಾಕ್ ರೂಪೀಸ್ ಆನ್ಸರ್ ಬರುತ್ತೆ. ಇದು ಈಕ್ವಿಟಿ ಶೇರ್ಸ್ ಅಮೌಂಟ್ ಆಗಿದೆ. ಹಾಗೆ ಅವ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡೋರೆ 5 ಇನ್ ಕ್ಯಾಶ್ ಅಂತ ಹೇಳಿ. ಸೊ 5 ಇನ್ ಕ್ಯಾಶ್ ಅಂದರೆ ನಮ್ಮ ಹತ್ರ ಇರೋ ಶೇರ್ಸ್ ಎಷ್ಟು 30,000 ಇಂಟು 5 ಮಾಡಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ಅದನ್ನು ಕ್ಯಾಶಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ಹೇಳಿರೋದು. ಸೊ ಕ್ಯಾಶ್ ಅಂತ ಹಾಕಿ 30,000 ಇಂಟು 5 ಮಾಡಿದ್ರೆ 1,50,000 ಬರುತ್ತೆ. ಸೊ ಇವೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಪಿ ಸಿ ಅಮೌಂಟ್ ಏನು ಅಂತ ಹೇಳಿ ಸಿಗುತ್ತೆ. ಸೊ ಪಿ ಸಿ ಅಮೌಂಟ್ ಬಂದು 4,50,000 ರೂಪೀಸ್ ಪಿ ಸಿ ಅಮೌಂಟ್ ಬಂದಿದೆ. ಸೊ ಇವಾಗ ನಮ್ಮದು ಫಸ್ಟ್ ಸ್ಟೆಪ್ ಬಂದು ಪಿ ಸಿನ ಫೈಂಡ್ ಔಟ್ ಮಾಡೋದು. ಈಗ ನಾವು ಪಿ ಸಿನ ಫೈಂಡ್ ಔಟ್ ಮಾಡಾಗಿದೆ ಅಲ್ಲ, ಬಟ್ ಸೆಕೆಂಡ್ ಸ್ಟೆಪ್ ಏನು ಅಂದರೆ ಡಿಸ್ಚಾರ್ಜ್ ಆಫ್ ಪಿ ಸಿ. ಸೊ ಡಿಸ್ಚಾರ್ಜ್ ಆಫ್ ಪಿ ಸಿ ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಇರುವಂಥ ಒಂದು ಅಮೌಂಟ್ನ ಈಕ್ವಿಟಿ ಶೇರ್ಸಿಂದ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಹಾಗೆ ಒಂದು ಕ್ಯಾಶಿಂದ ಎಷ್ಟು ಅಮೌಂಟ್ನ ತೊಗೊಂಡಿದ್ದೀವಿ ಅಂತ ಹೇಳಿ ಬರೀಬೇಕು. ಬಟ್ ನೋಡಿ ಇಲ್ಲಿ ನಾವು ಪಿ ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಈಗಲೇ ಗೊತ್ತಾಗೋಗಿದೆ ಈಕ್ವಿಟಿ ಶೇರ್ಸಿಂದ ಎಷ್ಟು ಅಮೌಂಟ್ ಬಂತು, ಕ್ಯಾಶಿಂದ ಎಷ್ಟು ಅಮೌಂಟ್ ಬಂತು ಅಂತ ಹೇಳಿ ನಮಗೆ ಇದರಲ್ಲಿ ಆಲ್ರೆಡಿ ಗೊತ್ತಾಗಿದೆ. ಸೊ ಮತ್ತೆ ಬರೀ ಅವಶ್ಯಕತೆ ಇರಲ್ಲ, ಡಿಸ್ಚಾರ್ಜ್ ಏನು ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ನಿಮಗೆ ಡಿಸ್ಚಾರ್ಜ್ ಮಾಡಲೇಬೇಕು ಅಂದರೆ ಏನು ಇಶ್ಯೂ ಇಲ್ಲ, ಸೇಮ್ ಫಾರ್ಮ್ಯಾಟ್ನೇ ಬರ್ಕೊಂಡು ಡಿಸ್ಚಾರ್ಜನ್ನು ಮಾಡ್ತಾ ಹೋಗ್ಬೋದು. ಬಟ್ ಅದೇನು ನೆಸಸರಿ ಏನಿರಲ್ಲ. ಸೊ ಇದಾಗಿದ ತಕ್ಷಣ ನಮ್ಗೆ ಹೇಳಿರೋದೇನು ಅಂದರೆ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಲೆಡ್ಜರ್ ಅಕೌಂಟ್ಸಲ್ಲಿ ನಮಗೆ ಫಸ್ಟ್ ಬರೋದು ಯಾವುದು ಅಂದರೆ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಕಂಡೀಷನ್ ಏನು, ನಮ್ಮ ಹತ್ರ ಇರುವಂಥ ಕ್ಯಾಶು ಮತ್ತು ಲಾಯಬಿಲಿಟೀಸ್ನ ಬರಿತಾ ಹೋಗಬೇಕು. ಸೊ ನೋಡಿ ಇಲ್ಲಿ ನಮ್ಮ ಕ್ವಶನಲ್ಲಿ ನೋಡೋದಾದರೆ ನಮ್ಮ ಹತ್ರ ಇರೋದು ಯಾವುದಾದ್ರು ಬಿಲ್ಡಿಂಗ್ಸ್ ಇದೆ, ಮಷಿನರಿ ಇದೆ, ಸ್ಟಾಕ್ ಇದೆ, ಡೆಟಾಸ್ ಇದೆ, ಬ್ಯಾಂಕ್ ಇದೆ, ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಸೊ ಇಷ್ಟನ್ನು ನಾವೇನು ಮಾಡ್ತೀವಿ ಅಂದರೆ ಇಷ್ಟನ್ನು ಕೂಡ ಬರಿತಾ ಹೋಗಬೇಕು. ಬಟ್ ನಾವೇನು ಮಾಡಬೇಕು ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಮಾತ್ರ ಈ ಒಂದು ರಿಯಲೈಸೇಷನ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಬಂದು ನಾವು ಯೂಶ್ವಲಿ ತೊಗೊಳ್ಳೋದೆಲ್ಲಿ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಲ್ಲ, ಸೊ ಆವಾಗ ನಾವು ಎಕ್ಸ್ಪೆನ್ಸಸ್ ಅನ್ನೋದನ್ನ ಅಲ್ಲಿ ನಾವು ಬರಿತಾ ಹೋಗ್ತೀವಿ. ಬಟ್ ರಿಯಲೈಸೇಷನ್ ಅಕೌಂಟಲ್ಲಿ ಅದನ್ನು ಬರೆಯೋಕ್ಕೆ ಹೋಗಬಾರ್ದು. ಸೊ ಫಸ್ಟ್ ನಮ್ಮ ಹತ್ರ ಇರೋ ಅಸೆಟ್ಸ್ ಏನೇನೆಲ್ಲ ಇದೆ ಅಷ್ಟು ಅಸೆಟ್ಸ್ನು ಕೂಡ ಇಲ್ಲಿ ನಾವು ಬರ್ಕೊಳ್ಳೋಣ. ಸೊ ಇಲ್ಲಿ ಗಂಟೆ ನಮಗೆ ಅಸೆಟ್ಸ್ ಅನ್ನೋದಿದೆ. ಸೊ ಕ್ಯಾಶ್ವರೆಗೂ ನಮಗೆ ಅಸೆಟ್ಸ್ ಅನ್ನೋದಿದೆ. ನೋಡ್ಕೊಳ್ಳಿ ಇಲ್ಲಿ ಕ್ಯಾಶ್ವರೆಗೂ ಅಸೆಟ್ಸ್ ಅನ್ನೋದಿದೆ. ಸೊ ಇದಾದಮೇಲೆ ನಮ್ಮ ಹತ್ರ ಇರೋ ಲಯಬಿಲಿಟೀಸ್ ಯಾವುದಾದ್ರು ಅಂದರೆ ಒಂದು ಸನ್ರಿ ಕ್ರೆಡಿಟಾರ್ಸ್ ಅಷ್ಟೇ ನಮ್ಮ ಹತ್ರ ಲಯಬಿಲಿಟೀಸ್ ಇರೋದು. ಇನ್ನಿದೆಲ್ಲ ನಮಗೆ ಈಕ್ವಿಟಿ ಶೇರ್ ಅಕೌಂಟಲ್ಲೇ ಬರೋದಲ್ವಾ. ಯಾವುದೇ ರೀತಿಯ ಒಂದು ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ಸ್ ಆಗಿರ್ಬೋದು, ಇದನ್ನ ಯಾವುದು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತೊಗೋಬಾರ್ದು. ಅದನ್ನೆಲ್ಲ ನಾವೇನು ಮಾಡಬೇಕು ಅಂದರೆ ಈಕ್ವಿಟಿ ಶೇರ್ ಅಕೌಂಟಲ್ಲಿ ಕನ್ಸಿಡರ್ ಮಾಡಬೇಕು. ಇವಾಗ ನಮಗೆ ಸನ್ರಿ ಕ್ರೆಡಿಟರ್ಸ್ ಒಂದೇ ಲಯಬಿಲಿಟೀಸ್ ಇರೋದು. ಸೊ ಇದಿಷ್ಟು ಅಂದರೆ 50,000 ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. 50,000 ಬರ್ಕೊಂಡಿದ್ದ ತಕ್ಷಣ ನಾವು ಕ್ರೆಡಿಟ್ ಸೈಡ್ ಏನು ಮಾಡ್ತೀವಿ ಅಂದರೆ ಪಿ ಸಿ ಅಮೌಂಟ್ನ ಫಸ್ಟ್ ಬರಿತೀವಿ. ಸೊ ಪಿ ಸಿ ಅಮೌಂಟ್ನ ಬಂದು ಯಾವ ಒಂದು ಕಂಪನಿ ಅಕ್ವೈರ್ ಮಾಡಿದೆಯೋ ಆ ಒಂದು ಕಂಪನಿ ಬೇಸಿಸ್ ಮೇಲೆ ನಾವು ಬರಿಬೇಕಾಗುತ್ತೆ. ಸೊ ರಾಕೇಶ್ ಲಿಮಿಟೆಡ್ ಅಂತ ಹಾಕಿ ಪಿ ಸಿ ಅಮೌಂಟ್ ಬಂದು 4,50,000 ರೂಪೀಸ್ ಬರೀತೀವಿ. ಇದಾದಮೇಲೆ ನಮ್ಗೆ ಏನಾದ್ರು ಡೀಟೇಲ್ಸ್ ಕೊಟ್ಟಿದ್ದಾರಾ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿ
ಸೊ ನೋಡಿ ಇಲ್ಲಿ ನಾವು ಸೆಕೆಂಡ್ ಅಡ್ಜಸ್ಟ್ಮೆಂಟ್ನ ನೋಡೋದಾದರೆ, ಹವೆವರ್ ಅಗ್ರಿ ಟು ಪೇ ಸನ್ರಿ ಕ್ರೆಡಿಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸನ್ರಿ ಕ್ರೆಡಿಟರ್ಸ್ನ ನಾವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸನ್ರಿ ಕ್ರೆಡಿಟರ್ಸ್ ಇರೋದು ಇಲ್ಲ ಅಲ್ವಾ. ಸೊ 50,000 ರುಪೀಸ್ ಸನ್ರಿ ಕ್ರೆಡಿಟರ್ಸ್ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ, ಈ ಒಂದು ಸನ್ರಿ ಕ್ರೆಡಿಟರ್ಸ್ ಅಮೌಂಟ್ನ ಯೂಶ್ವಲಿ ಇಲ್ಲಿರೋ ಅಮೌಂಟ್ನ ನಾವು ಈ ಸೈಡ್ ಬರ್ಕೋಬೇಕಿತ್ತು. ಬಟ್ ರಿಯಲೈಸೇಷನ್ ಅಕೌಂಟಲ್ಲಿ ಸನ್ರಿ ಕ್ರೆಡಿಟರ್ಸ್ ಪೇ ಆಗಿರೋ ರೀಸನಿಂದ ಇದನ್ನು ರಿಯಲೈಸೇಷನ್ ಅಕೌಂಟಲ್ಲೇ ಬರ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿ, ಅಲ್ಲಿ ಏನು 50,000 ರುಪೀಸ್ ಇದೆ ಅದೇ ಆ್ಯಸ್ ಇಟ್ ಈಸ್ 50,000 ರುಪೀಸ್ನ ನಾವು ಬರಿತಾ ಹೋಗಬೇಕಾಗುತ್ತೆ. ಸೊ ಇದಾಗಿದ ತಕ್ಷಣ ಇನ್ನೇನಾದ್ರು ಉಳಿದಿದೆಯಾ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ನಮಗೆ ಸೆಕೆಂಡ್ ಪಾಯಿಂಟಲ್ಲೇ ಕೊಟ್ಟಿದ್ದಾರೆ, ಸನ್ರಿ ಡೇಟಾಸ್ ವಿಚ್ ಅಮೌಂಟೆಡ್ ಟು ರುಪೀಸ್ 65,000. ಸನ್ರಿ ಡೇಟಾ 65,000 ಅಮೌಂಟ್ ಆಗಿದೆಯಲ್ಲ. ಸೊ ಇದನ್ನು ಕೂಡ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಬರ್ಕೊಳ್ಳೋಣ. ಸೊ ಇದನ್ನು ಯೂಶ್ವಲಿ ನಾವೆಲ್ಲಿ ಬರಿತೀವಿ ಅಂದರೆ, ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಬೈ ಕ್ಯಾಶ್ ಅಕೌಂಟ್, ಕ್ಯಾಶುವಲ್ ಬ್ಯಾಂಕ್ ಅಂತ ಹೇಳಿ ಬರ್ಕೋಬೋದು ನಾವು. ನಾನಿಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಹಾಕ್ಕೊಂಡು ಸೇಲ್ ಆಫ್ ಡೇಟಾಸ್. ಸೊ ಸೇಲ್ ಆಫ್ ಡೇಟಾಸಿಂದ ನಮಗೆ ಸ್ವಲ್ಪ ಅಮೌಂಟ್ ಬಂದಿದೆ. ಎಷ್ಟು ಅಂದರೆ 65,000 ರುಪೀಸ್ ಅಮೌಂಟ್ ಬಂದಿದೆ. ಸೊ ಇಷ್ಟೇ ಅಡ್ಜಸ್ಟ್ಮೆಂಟಲ್ಲಿರೋದು, ಬೇರೆ ಯಾವುದು ನಮಗೆ ಕೊಟ್ಟಿಲ್ಲ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ, ಎರಡೂ ಟ್ಯಾಲಿ ಮಾಡ್ತೀವಿ. ಸೊ ಟ್ಯಾಲಿ ಮಾಡಿದಾಗ ನಮಗೆ 5,65,000 ಕ್ರೆಡಿಟ್ ಸೈಡಲ್ಲಿ ಹೈಯೆಸ್ಟ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಡೆಬಿಟ್ ಸೈಡ್ ನಾವೇನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ತೊಗೋಬೇಕು. ಸೊ ಬ್ಯಾಲೆನ್ಸ್ನ ನಾವು ಪ್ರೀವಿಯಸ್ ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಏನು ಅಂದರೆ ಅಕಸ್ಮಾತ್ ಏನಾದರೂ ಈ ಒಂದು ಅಕ್ವಿಸಿಷನ್ ಸಮ್ಮಲ್ಲಿ ಏನಾದರೂ ಬ್ಯಾಲೆನ್ಸ್ ಬಂತು ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹಾಕಿ ನಾವು ಬ್ಯಾಲೆನ್ಸ್ನ ಹಾಕಬೇಕಾಗುತ್ತೆ. ಯೂಶ್ವಲಿ ಡೆಬಿಟ್ ಸೈಡ್ ಏನಾದ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳಿ ಬ್ಯಾಲೆನ್ಸ್ ಏನಾದ್ರು ಬಂತು ಅಂದರೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಕ್ರೆಡಿಟ್ ಸೈಡ್ ಏನಾದ್ರು ಬಂತು ಅಂದರೆ ಅಲ್ಲಿ ಯೂಶ್ವಲಿ ಲಾಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹಾಕಿ ಈ ಒಂದು ಅಮೌಂಟಿಂದ ಇಷ್ಟನ್ನು ನಾವು ಮೈನಸ್ ಮಾಡಿದಾಗ ನಮಗೆ 1,55,000 ಆನ್ಸರ್ ಬರುತ್ತೆ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಇಷ್ಟು ಕೂಡ ಒಂದು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಯೂಶ್ವಲಿ ರಿಯಲೈಸೇಷನ್ ಅಕೌಂಟ್ ಆಗಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ, ರಾಕೇಶ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ PC ಅಮೌಂಟ್ನ ಹೇಗೆ ಕೊಟ್ಟಿದ್ದೀವಿ ಅನ್ನೋ ಬೇಸಿಸ್ ಮೇಲೆ ಈ ಒಂದು ಅಕೌಂಟ್ನ ಫ್ರೇಮ್ ಮಾಡ್ತೀವಿ. ನೋಡಿ, ಇಲ್ಲಿ ನಾವು PC ಬಂದು ಯೂಶ್ವಲಿ ಈಕ್ವಿಟಿ ಶೇರ್ಸಿಂದ 3 ಲ್ಯಾಕ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಹಾಗೆ ಕ್ಯಾಶಿಂದ 1,50,000ನ ಕೊಟ್ಟಿದ್ದೀವಿ. ಸೊ ಇದೆಲ್ಲ ಯಾವ ಕಡೆ ಬರುತ್ತೆ ಅಂದರೆ, ಕ್ರೆಡಿಟ್ ಸೈಡ್ ನಾವು ತೊಗೋಬೇಕಾಗುತ್ತೆ. ಬೈ ಈಕ್ವಿಟಿ ಶೇರ್ಸ್ ಅಂತ ಹಾಕಿ 3 ಲ್ಯಾಕ್ ಆ್ಯಂಡ್ ಬೈ ಕ್ಯಾಶ್ ಅಂತ ಹಾಕಿ 1,50,000. ಯೂಶ್ವಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಈ ಒಂದು PC ಬಂದು ಈಕ್ವಿಟಿ ಶೇರ್ಸು ಮತ್ತು ಕ್ಯಾಶಾಗಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಾವಿಲ್ಲಿ ಈಕ್ವಿಟಿ ಶೇರ್ಸ್ ಆ್ಯಂಡ್ ಕ್ಯಾಶ್ ಅಂತ ಹೇಳಿ ಬರ್ಕೋಬೇಕು. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನಿಮ್ಗೇನಾದ್ರು ಏನೂ ಇಶ್ಯೂ ಇಲ್ಲ, ನಮಗೇನೋ ಕನ್ಫ್ಯೂಸ್ ಆಗೋಲ್ಲ ಅಂದರೆ ನೀವು ಬೇಕಾದ್ರೆ PC ನೋಡ್ಬೋದು. ಇಲ್ಲ ಅಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ರಾಕೇಶ್ ಲಿಮಿಟೆಡ್ ಅಂತ ಎಲ್ಲರೂ ರಿಯಲೈಸೇಷನ್ ಅಕೌಂಟಲ್ಲಿ ಆ ಒಂದು ನೇಮ್ ಇದ್ದರೆ ಅದನ್ನು ನಾವು ಬರಿತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ರಾಕೇಶ್ ಅಂತ ಹೇಳಿ PC ಅಮೌಂಟ್ನ ನಾವು ಬರ್ಕೊಂಡಿದ್ದೀವಿ. ಕ್ರೆಡಿಟ್ ಸೈಡಿಂದ ನಾವು ನೆಕ್ಸ್ಟ್ ಅಕೌಂಟಲ್ಲಿ ಬರಿಬೇಕಾದ್ರೆ ಯಾವ ಸೈಡ್ ಬರುತ್ತೆ ಅಂದರೆ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಹಾಕಿ 4,50,000 ರುಪೀಸ್ನ ಬರಿತೀವಿ. ಈ ರಿಯಲೈಸೇಷನ್ ಅಕೌಂಟ್ ಅಂದರೆ PC ನಾವು ಯೂಶ್ವಲಿ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೀವಿ ಅಂದರೆ, ಒಂದು ಈಕ್ವಿಟಿ ಶೇರ್ಸು, ಇನ್ನೊಂದು ಕ್ಯಾಶು. ಸೊ ಈ ಎರಡು ಅಕೌಂಟ್ ಹಾಕಿ 3 ಲ್ಯಾಕ್ ಆ್ಯಂಡ್ 1,50,000ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇವೆರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 4,50,000 ರುಪೀಸ್ ಆನ್ಸರ್ ಬರುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ ಅಕೌಂಟ್ ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂದರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಎಲ್ಲೆಲ್ಲ ಈಕ್ವಿಟಿ ಶೇರ್ಸ್ ಅಂತ ಯಾವುದೇ ವರ್ಡ್ ಕಾಣಿಸಿದ್ರು ಸಹ ನಾವೆಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ ಫಸ್ಟ್ ಈಕ್ವಿಟಿ ಶೇರ್ಸ್ನ ನೋಡೋಕ್ಕಿಂತ ಮುಂಚೆ ನಾವು ಕ್ವಶನ್ನ ನೋಡಬೇಕಾಗುತ್ತೆ. ಸೊ ಕ್ವಶನಲ್ಲಿ ಯಾವುದಾದ್ರು ಶೇರ್ಸ್ ಇದೆಯಾ ಅಥವಾ ರಿಸರ್ವ್ಸ್ ಇದೆಯಾ, ಅದನ್ನೆಲ್ಲ ನಾವು ಯೂಶ್ವಲಿ ಎಲ್ಲಿ ಬರಿತೀವಿ ಅಂದರೆ ಈಕ್ವಿಟಿ ಶೇರ್ಸ್ ಅಕೌಂಟಲ್ಲೇ ನಾವು ಬರಿತಾ ಹೋಗೋದು. ಸೊ ನೋಡಿ, ಇಲ್ಲಿ ನಮಗೆ ಕ್ವಶನಲ್ಲಿ ಫಸ್ಟ್ ನಾವೇನೇನೆಲ್ಲ ಬಿಟ್ಟಿದ್ದೀವಿ ಅಂದರೆ, ಒಂದು ಕ್ಯಾಪಿಟಲ್ ಬಿಟ್ಟಿದ್ದೀವಿ. ಸೊ ಇದು ಲಯಬಿಲಿಟೀಸ್ ಇರೋ ಸೈಡ್, ಲಯಬಿಲಿಟೀಸಲ್ಲಿ ಇದೆಯಲ್ಲ, ಸೊ ಇದು ನಮಗೆ ಡೆಬಿಟ್ ಸೈಡಲ್ಲಿದೆ. ನಾವೇನಾದ್ರು ಅಕೌಂಟಲ್ಲಿ ಬರಿಬೇಕಾದ್ರೆ ಕ್ರೆಡಿಟ್ ಸೈಡ್ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಶೇರ್ ಕ್ಯಾಪಿಟಲ್ ಬಂದು 3 ಲ್ಯಾಕ್ ಇದೆ, ನಾವು ಆಸ್ ಇಟ್ ಈಸ್ 3 ಲ್ಯಾಕ್ನ ಬರ್ಕೊಳ್ಳೋಣ. ಇನ್ನು ಜನರಲ್ ರಿಸರ್ವ್ಸ್ ಬಂದು 10,000 ಇದೆ, 10,000 ರುಪೀಸ್ ಬರ್ಕೊಳ್ಳೋಣ. ನೆಕ್ಸ್ಟ್ P&L ಅಕೌಂಟ್ ಬಂದು 20,000 ಇದೆ, ಆಸ್ ಇಟ್ ಈಸ್ 20,000ನ ಬರಿತಾ ಹೋಗ್ತೀನಿ. ಇದಾದಮೇಲೆ ಅಸೆಟ್ ಸೈಡ್ ಯಾವುದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿ ನೋಡಬೇಕು. ಸೊ ಎಕ್ಸ್ಪೆನ್ಸಸ್ ಯಾವುದು ಅಂದರೆ, ಅಸೆಟ್ ಸೈಡಲ್ಲಿ ಇರೋದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನೋ ಒಂದು ಎಕ್ಸ್ಪೆನ್ಸಸ್ ಮಾತ್ರ ಇದೆ. ಸೊ ಅದು ನಮಗೆ ಈ ಒಂದು ಕ್ರೆಡಿಟ್ ಸೈಡ್ ಇರೋ ರೀಸನಿಂದ ನಾವು ಲೆಡ್ಜರ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದು ಡೆಬಿಟ್ ಸೈಡ್ ಬರುತ್ತೆ. ಸೊ ಡೆಬಿಟ್ ಸೈಡು 2 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳಿ 20,000 ರುಪೀಸ್ ಬರ್ಕೊಂಡಿದ್ದೀವಿ. ಸೊ ಇನ್ನು ಯಾವುದಾದ್ರು ಎಕ್ಸ್ಪೆನ್ಸಸ್ನ ನಾವು ಬಿಟ್ಟಿದ್ದೀವಾ ಅಂತ ಹೇಳಿ ನೋಡ್ಕೊಳ್ಳೋಣ. ಇವಾಗ ನಮಗಿಷ್ಟು ಕೊಟ್ಟಿರೋ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಯಾವುದೇ ಎಕ್ಸ್ಪೆನ್ಸಸ್ ಸಹ ಇನ್ನೂ ಬಿಟ್ಟಿಲ್ವಲ್ಲ.
ಇವಾಗ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಈಕ್ವಿಟಿ ಶೇರ್ಸ್ ಇದೆಯಾ, ನಾವು ಇಷ್ಟೊತ್ತವರೆಗೂ ಮಾಡಿರುವಂಥ ಒಂದು ಲೆಡ್ಜರ್ ಅಕೌಂಟ್ಸಲ್ಲಿ ಯಾವ್ದಾದ್ರು ಈಕ್ವಿಟಿ ಶೇರ್ಸ್ ಇದೆಯಾ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳೋಣ. ಸೊ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ನೋಡಿ, ಇಲ್ಲಿ ಫಸ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ಯಾವ್ದಾದ್ರು ಇದೆಯಾ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ಯಾವುದು ಇದೆಯಾ ಅಂತ ಇಲ್ಲಿ ನೋಡಿ, ಇಲ್ಲಿ ನಮಗೆ ಬ್ಯಾಲೆನ್ಸ್ ಬಂದಿದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಇರೋದು ಯಾವ ಸೈಡು ಅಂದರೆ ಡೆಬಿಟ್ ಸೈಡು. ಈ ಡೆಬಿಟ್ ಸೈಡ್ ಇರೋ ಬ್ಯಾಲೆನ್ಸು ಈ ಒಂದು ಅಕೌಂಟಿಗೆ ಬಂದಾಗ ನಮಗೆ ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆವಾಗ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹಾಕಿ 1,55,000 ಆ್ಯಸ್ ಇಟ್ ಈಸ್ ಅಮೌಂಟ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ರಾಕೇಶ್ ಲಿಮಿಟೆಡ್ನ ನೋಡೋಣ. ರಾಕೇಶ್ ಲಿಮಿಟೆಡ್ನ ನಾವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ನಮಗೆ 3 lakh rupees ನಾವು ರಾಕೇಶ್ ಲಿಮಿಟೆಡ್ ಹತ್ರ ಇದೆ. ಸೊ ಇಲ್ಲಿರೋದು ಕ್ರೆಡಿಟ್ ಸೈಡ್, ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಆಗುತ್ತೆ. ಈ ಕಂಪನಿ ಆಪೋಸಿಟ್ ಕಂಪನಿ ನೇಮ್ ಬರಿತೀವಿ, ಟು ರಾಕೇಶ್ ಕಂಪನಿ ಲಿಮಿಟೆಡ್ ಅಂತ ಹಾಕಿ 3 lakh rupees ಆ್ಯಸ್ ಇಟ್ ಈಸ್ ಹಾಕ್ತೀವಿ. ನೆಕ್ಸ್ಟ್ ಅಷ್ಟೇ, ನಮಗಿನೆಲ್ಲೂ ಕೂಡ ಒಂದು ಈಕ್ವಿಟಿ ಶೇರ್ಸ್ ಅಂತ ಹಾಕಿ ಎಲ್ಲೂ ಕೂಡ ನಾವು ಬರ್ದಿಲ್ಲ. ಸೊ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಮತ್ತು 2 ಸೈಡು ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡಿದಾಗ ನಮಗೆ 4,85,000 ಆನ್ಸರ್ ಬರುತ್ತೆ. ಬಟ್ ಡೆಬಿಟ್ ಸೈಡ್ ಕಡಿಮೆ ಇರೋ ರೀಸನಿಂದ ನಾವು ಬ್ಯಾಲೆನ್ಸ್ ತಗೊಳ್ತೀವಿ. 4,85,000 ಅಲ್ಲಿ 3 lakh - 20,000ನ ಮಾಡಿದರೆ ನಮಗೆ 1,65,000 rupees ಬ್ಯಾಲೆನ್ಸ್ ಬರುತ್ತೆ. ಸೊ ಇದನ್ನು ನಾವು ಯೂಶಲಿ ಕ್ಯಾಶ್ ಅಕೌಂಟ್ ಅಂತ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಇದಾಗಿ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಹೇಗೆ ಬರೆಯೋದು ಅಂದರೆ, ಫಸ್ಟ್ ನಮ್ಮ ಹತ್ರ ಇರುವಂಥ ಒಂದು ಓಪನಿಂಗ್ ಬ್ಯಾಲೆನ್ಸ್ನ ತೊಗೊಳ್ಳೋಣ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿರೋ ಒಂದು ಬ್ಯಾಲೆನ್ಸ್ ಆಗಿದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಬಂದು 5,000. ಇಲ್ಲಿ ಕ್ರೆಡಿಟ್ ಸೈಡ್ ಇರೋ ರೀಸನಿಂದ ಓಪನಿಂಗ್ ಬ್ಯಾಲೆನ್ಸ್ ಬಂದು ಡೆಬಿಟ್ ಸೈಡ್ ಬರುತ್ತೆ. ಸೊ ಡೆಬಿಟ್ ಸೈಡ್ ಬರೆದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಯಾವುದಾದ್ರು ನಮಗೆ ಎಕ್ಸ್ಪೆನ್ಸಸ್ ಯಾವುದಾದ್ರು ಬಿಟ್ಟಿದ್ದೀವಾ, ಕ್ಯಾಶ್ ಆರ್ ಬ್ಯಾಂಕ್ ಅಂತ ಹಾಕಿ ಏನಾದ್ರು ಬಿಟ್ಟಿದ್ದೀವಾ ಅಂತ ಹೇಳಿ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮಗಿಲ್ಲಿ 2 ಕ್ಯಾಶ್ ಆರ್ ಬ್ಯಾಂಕ್ ಇದೆ. ಒಂದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸು, ಇನ್ನೊಂದು ನಾರ್ಮಲ್ ಕ್ರೆಡಿಟರ್ಸಿಂದ ಅಮೌಂಟ್ನ ಕಲೆಕ್ಟ್ ಮಾಡಿದಾಗ ಇನ್ನೊಂದು ಅಮೌಂಟ್ ಬಂದಿರೋದು. ಸೊ ಇವೆರಡು ಡೆಬಿಟ್ ಸೈಡ್ ಇರೋ ರೀಸನಿಂದ ನಾವೇನು ಮಾಡ್ತೀವಿ ಅಂದರೆ, ಕ್ಯಾಶ್ ಆರ್ ಬ್ಯಾಂಕಲ್ಲಿ ಇದೇ ಅಕೌಂಟಲ್ಲಿ ರಿಯಲೈಸೇಷನ್ ಅನ್ನೋ ನೇಮ್ ಹಾಕಿ ನಾವು ಯೂಶಲಿ ಇದನ್ನು ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ. ಡೆಬಿಟ್ ಸೈಡ್ ಇರೋದ್ರಿಂದ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಇನ್ನೊಂದು ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಒಂದು ಕ್ಯಾಶ್ ಅಂತ ಇದೆ. ಸೊ ಇದನ್ನು ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಡೆಬಿಟ್ ಸೈಡ್ ಬರಿತೀವಿ. ಸೊ ಇಷ್ಟನ್ನು ಕೂಡ ಬರೆದ ಮೇಲೆ ನಮಗೆ ಇನ್ನು ಯಾವ್ದಾದ್ರು ಬಿಟ್ಟಿದ್ದೀವಾ ಅಂತ ಹೇಳಿ ನೋಡ್ಕೊಳ್ಳೋಣ. ಇವತ್ತು ನೋಡಿ, ಇಲ್ಲಿ ರಾಕೇಶ್ ಕಂಪನಿಯಲ್ಲೂ ಸಹ ಕ್ಯಾಶ್ ಅಂತ ಇದೆ. ಸೊ ಇದಿರೋದು ಎಲ್ಲಿ ಅಂದರೆ ಕ್ರೆಡಿಟ್ ಸೈಡ್, ನಾವು ಇಲ್ಲಿಗೆ ಬರಿಬೇಕಾದ್ರೆ ಡೆಬಿಟ್ ಸೈಡ್ನ ನಾವು ಬರಿತೀವಿ. ಈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದು ಯೂಶಲಿ ಯಾವಾಗಲೂ ಸಹ ಟ್ಯಾಲಿ ಆಗಲೇಬೇಕು. ಸೊ ಇದು ಟ್ಯಾಲಿ ಆದರೆ ಇದು ನಮಗೆ ಪ್ರಾಪರಾಗಿ ಆನ್ಸರ್ ಬಂದಿದೆ ಅಂತ ಹೇಳಿ. ಸೊ ಇಷ್ಟು ಕೂಡ ಒಂದು ಲೆಡ್ಜರ್ ಅಕೌಂಟ್ಸ್ ಆಗಿದೆ. ನಮಗೆ ನೆಕ್ಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿರೋದು ಯಾವುದು ಅಂದರೆ ಬ್ಯಾಲೆನ್ಸ್ ಶೀಟ್. ಸೊ ಇವಾಗ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಮಗಿದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಆಗಿದೆ. ಇದು ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಬಂದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ, ಫಸ್ಟ್ ನಾವು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ರುಪೀಸ್ ಅಂತ ಹಾಕಿ ಫಸ್ಟ್ ಬರೋದು ನಮಗೆ ಯಾವುದು ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿ. ಸೊ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನಮಗೇನು ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ನಾವು ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾವು ಕ್ವಶನ್ನ ನೋಡೋದಾದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದು 3 lakh ಇದ್ದಾರೆ. ಆ್ಯಸ್ ಇಟ್ ಈಸ್ 3 lakhನ ಬರ್ಕೊಳ್ತೀವಿ. ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ ಅಂಡರಲ್ಲಿ ನಮಗೆ ಜನರಲ್ ರಿಸರ್ವ್ಸ್ ಆಗಿರ್ಬೋದು, P&L ಅಕೌಂಟ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರು ರಿಸರ್ವ್ಸ್ ಅಂತ ಏನಾದರೂ ಬಂದರೆ ಎಲ್ಲ ರಿಸರ್ವ್ಸು ನಾವು ಇಲ್ಲೇ ಬರ್ಕೊಳ್ತೀವಿ. ಬಟ್ ನೋಡಿ, ಇಲ್ಲಿ ಅವರು ಈ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಏನು ಅಂದರೆ, ಬಟ್ ಟೇಕ್ ಆನ್ ಓವರ್ ನೋ ಲಯಬಿಲಿಟೀಸ್ ಅಂತ ಹೇಳಿ ಬರೆದಿದ್ದಾರೆ. ಯಾವುದೇ ಒಂದು ಲಯಬಿಲಿಟೀಸ್ನು ತೊಗೊಂಡು ಹೋಗ್ತಿಲ್ಲ ಅಂತ ಹೇಳಿ ಅವರೇ ಕನ್ಸಿಡರ್ ಮಾಡಿದಾರಲ್ಲ. ಸೊ ಇಲ್ಲಿರೋ ಲಯಬಿಲಿಟೀಸ್ ಎಲ್ಲ ಕೂಡ ನಮಗೆ ನಿಲ್ಲೇ ಬರುತ್ತೆ. ಸೊ ನೋಡಿ, ಇಲ್ಲಿ ರಿಸರ್ವ್ಸು ಕೂಡ ಅವ್ರು ಏನು ತೊಗೊಂಡಿಲ್ಲ. ಸೊ ಅದು ನಿಲ್ಲಾಗುತ್ತೆ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಲಾಂಗ್ ಟರ್ಮ್ ಲೋನ್ಸು, ಬಾರೋಯಿಂಗ್ಸು, ಅದು ಯಾವುದಾದ್ರು ಇದ್ರೆ ಬರೀತಿದ್ದೋ, ಬಟ್ ಅದು ಕೂಡ ಇಲ್ಲ, ಅದಕ್ಕೆ ನಿಲ್ಲಾಗುತ್ತೆ. ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ ಇತ್ತು. ಸೊ ಕ್ರೆಡಿಟರ್ಸ್ ಅಮೌಂಟು ನಾವು ತೊಗೋಗಲ್ಲ. ಸೊ ನಿಲ್ಲಾಗುತ್ತೆ. ಇಷ್ಟನ್ನ ಆ್ಯಡ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ, ಇಲ್ಲಿ ನಮ್ಮ ಹತ್ರ ಇರೋದು 3 lakh. ಸೊ 3 lakh ಟೋಟಲ್ ಆ್ಯಸ್ ಇಟ್ ಈಸ್ ಬರಿತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನಮ್ಮ ಹತ್ರ ಇರೋವಂಥ ಅಸೆಟ್ಸ್ನ ಬರಿತಾ ಹೋಗಬೇಕಾಗುತ್ತೆ. ಯೂಶಲಿ ಲಯಬಿಲಿಟೀಸ್ನ ಬರೆದಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಅಸೆಟ್ಸು. ಸೊ ನಮ್ಮ ಹತ್ರ ಫಸ್ಟ್ ಅಸೆಟ್ಸ್ ಯಾವುದು, ಬಿಲ್ಡಿಂಗ್ಸ್ ಇದೆ. ಸೊ ಬಿಲ್ಡಿಂಗ್ಸ್ ಆ್ಯಸ್ ಇಟ್ ಈಸ್ ಅಮೌಂಟ್ ನಮ್ಮ ಹತ್ರ ಡಿಕ್ರೀಸು ಆಗಿಲ್ಲ, ಇನ್ಕ್ರೀಸು ಆಗಿಲ್ಲ. ಸೊ ಬಿಲ್ಡಿಂಗ್ಸ್ ಅಮೌಂಟ್ ಏನಿದೆ, ಬಿಲ್ಡಿಂಗ್ಸ್ ಅಮೌಂಟ್ನ ಬರಿತೀವಿ. ನೆಕ್ಸ್ಟ್ ನಮ್ಮ ಹತ್ರ ಇರೋದು ಯಾವುದು ಅಂದರೆ ಮಷಿನರಿ. ಸೊ ಮಷಿನರಿ ಅಮೌಂಟ್ನ ಆ್ಯಸ್ ಇಟ್ ಈಸ್ ಬರಿತೀವಿ. ನೆಕ್ಸ್ಟ್ ನೋಡೋದಾದರೆ ನಾವು ಮಷಿನರಿ ಬರೆದ ಮೇಲೆ ನೆಕ್ಸ್ಟ್ ಇರೋದು ಯಾವುದು ಅಂದರೆ ಸ್ಟಾಕ್ ಯೂಶಲಿ ಎಲ್ಲಿ ಬರುತ್ತೆ ಅಂದರೆ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಅನ್ನೋದು ಬರುತ್ತೆ. ಸೊ ಸ್ಟಾಕ್ ಅಂತ ಹೇಳಿ 35,000 rupees ಬರಿತೀವಿ. ನೆಕ್ಸ್ಟು ಡೆಟಾಸ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಡೆಟಾಸ್ ಆ್ಯಂಡ್ ಕ್ಯಾಶ್ನ ಅವ್ರು ತೊಗೊಂಡು ಹೋಗ್ತಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಡೆಟಾಸ್ ಆ್ಯಂಡ್ ಕ್ಯಾಶ್ನ ನಾವು ಇಲ್ಲಿ ಮೆನ್ಷನ್ ಮಾಡಬಾರ್ದು. ಸೊ ನಮ್ಮ ಹತ್ರ ಇವಾಗ ಇಷ್ಟೇ ಅಸೆಟ್ಸ್ ಇರೋದು, ಇನ್ಯಾವುದು ಅಸೆಟ್ಸು ಕೂಡ ನಮ್ಮ ಹತ್ರ ಇಲ್ಲ. ಇವಾಗ ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಬರುತ್ತೆ. ಅದು 5,000 rupees.
ರುಪೀಸ್ ಬ್ಯಾಲೆನ್ಸ್ ಬರುತ್ತೆ. ಯೂಶ್ವಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಬ್ಯಾಲೆನ್ಸ್ ಶೀಟಲ್ಲಿ ಎರಡೂ ಕೂಡ ಟ್ಯಾಲಿ ಆಗಬೇಕು. ಬಟ್ ಇಲ್ಲಿ ಹೇಗೆ ಬ್ಯಾಲೆನ್ಸ್ ಬರ್ತಿದೆ ಅಂದರೆ ಈ ಒಂದು ಬ್ಯಾಲೆನ್ಸ್ ಅಮೌಂಟ್ನ ನಾವೇನು ಮಾಡ್ತೀವಿ ಅಂದರೆ ಗುಡ್ ವಿಲ್ ಅಂತ ಹಾಕಿ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ನ ಬರಿತಾ ಹೋಗ್ತೀವಿ. ಸೊ ಇದು ಗುಡ್ ವಿಲ್ ಅಂತ ಹೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳಿ ಇದು 5000 ರುಪೀಸ್ ಬ್ಯಾಲೆನ್ಸ್ನ ಬರೆದಿದ್ದೀವಿ. ಸೊ ಇಷ್ಟು ಕೂಡ ಒಂದು ಬ್ಯಾಲೆನ್ಸ್ ಶೀಟ್ ಆಗಿದೆ. ಈ ಒಂದು ಸಮ್ಮನ್ನು ನಮಗೆ ಕೇಳಿರೋದೇ ಇಷ್ಟು. ಈ ಒಂದು ಪಿ ಸಿನ ಫೈಂಡ್ ಔಟ್ ಮಾಡಬೇಕು, ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು, ಹಾಗೆ ಒಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ. ಸೊ ಇವಾಗ ನಾನು ಎಲ್ಲನೂ ಕೂಡ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಪ್ರಾಬ್ಲಮ್ಸಲ್ಲಿ ಒಂದು ಜರ್ನಲ್ ಎಂಟ್ರೀಸ್ನ ಮಾತ್ರ ಹೇಳ್ಕೊಟ್ಟಿಲ್ಲ. ಜರ್ನಲ್ ಎಂಟ್ರೀಸ್ನ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.